ಹಾಯ್ ಆಲ್ ವೆಲ್ಕಮ್ ಟು 30 ಡೇಸ್ 10K ಸ್ಟೆಪ್ ಚಾಲೆಂಜ್. ಇವತ್ತು ಡೇ 2. ಆ್ಯಕ್ಚುಲಿ ಸಾರಿ, ನೆನ್ನೆ ನಾನು 10K ಸ್ಟೆಪ್ ಕಂಪ್ಲೀಟ್ ಮಾಡಿರೋದನ್ನ ಅಪ್ಲೋಡ್ ಮಾಡೋದೇ ಮರ್ತೋದೆ. ಓಕೆ, ಇವತ್ತಿಂದ ಅದನ್ನು ಅಪ್ಲೋಡ್ ಮಾಡ್ತೀನಿ. ಆ್ಯಕ್ಚುಲಿ ನೆನ್ನೆಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ. ನೆನ್ನೆ ಅಂತೂ ಬಂದಿದ್ದ ತಕ್ಷಣ ಸಿಕ್ಕಾಪಟ್ಟೆ ಕಾಲು ನೋವಿತ್ತು. ಬೆಳಗ್ಗೆನೂ ಅಷ್ಟೇ ಸ್ವಲ್ಪ ಎಕ್ಸಾಸ್ಟ್ ಫೀಲ್ ಆಗಿದೆ. ಬಟ್ ನಾನು ಮೋಟಿವೇಟಾಗಿ ಇಟ್ಕೊಳಕ್ಕೆ ವೀಡಿಯೋಸ್ ಮಾಡ್ತೀನಿ ಅಂತಂದರೆ ಆ ಕನ್ಸಿಸ್ಟೆನ್ಸಿ. ಒಂದು ಸೆಕೆಂಡ್ ನಂಗೆ ಥಾಟ್ ಬಂದಿತ್ತು ಮಲ್ಕೊಬಿಡೋಣ ಅಂತ. ನೆಕ್ಸ್ಟ್ ಮೂಮೆಂಟ್ ಓಕೆ, ನಾನು ಚಾಲೆಂಜ್ ಮಾಡ್ಕೊಂಡಿದ್ದೀನಿ, ಐ ಹ್ಯಾವ್ ಟು ಡೂ ಅಂತೇಳ್ಬಿಟ್ಟು ನಾನು ಪುಷ್ ಮಾಡಿಕೊಂಡೆ. ಸೊ ಈ ವಾಕಿಂಗ್ ಜೊತೆಲಿ ನಾನು ಕೆಲವೊಂದು ಚೇಂಜಸ್ ಮಾಡಿದ್ದೀನಿ. ಏನು ಅಂತ ಅಂದರೆ, ನಾನು ಬ್ಯಾಲೆನ್ಸ್ಡ್ ಮೀಲ್ನ ತೊಗೊತಿದ್ದೀನಿ. ಸೊ ಈ 30 ಡೇಸ್ ಚಾಲೆಂಜಲ್ಲಿ ಏನಾನ ಒಳ್ಳೆ ರಿಸಲ್ಟ್ಸ್ ಬಂತು ಅಂದರೆ ನಾನು ನೆಕ್ಸ್ಟ್ ಚಾಲೆಂಜು ವಿತ್ ಡಯಟ್ ನಾನು ಪೋಸ್ಟ್ ಮಾಡ್ತೀನಿ. ಸೊ ನನ್ನ ಪ್ಲೇಟ್ ಆದಷ್ಟು ಕಾರ್ಬ್ಸ್, ಪ್ರೋಟೀನು ಮತ್ತು ಫೈಬರ್ ಇದೆಲ್ಲ ಬ್ಯಾಲೆನ್ಸ್ ಮಾಡಿರ್ತೀನಿ. ಸೊ ಆದಷ್ಟು ಆಚೆ ಫುಡ್ನ ಅವಾಯ್ಡ್ ಮಾಡ್ತಾಯಿದ್ದೀನಿ. ಈ ಲೆಗ್ ಪೇನ್ ಅನ್ನೋದೆಲ್ಲ ಇರುತ್ತಲ್ವ, ಟೆಂಪ್ರವರಿ. ಒಂದ್ಸಲಿ ನೀವು ಅಂದ್ಕೊಂಡಿರೋದು ಅಚೀವ್ ಆದಾಗ ಯು ವಿಲ್ ಥಿಂಕ್ ವರ್ತ್ ದ ಪೇಯ್ನ್ ಅಂತ ಹೇಳ್ಬಿಟ್ಟು. ಸೊ ಪೇಯ್ನ್ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಸೊ ನಿಮ್ಮನ್ನ ನೀವು ಮೋಟಿವೇಟ್ ಆಗಿ ಇಟ್ಕೊಂಡು ನಿಮ್ಮ ಗೋಲ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಫಿಸಿಕಲ್ ಆ್ಯಕ್ಟಿವಿಟಿ ಎಷ್ಟೇ ಇದ್ರೂ ನಿಮ್ಮ ಮೀಲ್ ಹೆಲ್ದಿ ಆಗಿಲ್ಲ ಅಂದರೆ ಯಾವ ಫಿಸಿಕಲ್ ಆ್ಯಕ್ಟಿವಿಟಿನೂ ವರ್ಕ್ ಆಗಲ್ಲ. ಸೊ ಆದಷ್ಟು ಹೆಲ್ದಿ ಆಗ್ತೀನಿ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್ ಬಾಯ್.